ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಈ ಕಡೆ ಕಲ್ಯಾಣ್ ಅವ್ರ ಅಮ್ಮನ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ, ಏನೋ ನಿಂದು ನೀನು ಅನ್ಕೊಳ್ಳೋದೇ ಮಾಡ್ಕೊಳ್ತಾ ಇದ್ಯಾ, ನಾನು ಹೇಳ್ದೆ ಈ ಕಾವ್ಯಾಗೆ ಫಸ್ಟೇ ಈ ರೀತಿ ಆಗುತ್ತೆ ಅಂತ. ನೋಡಿದ್ರೆ ಇಲ್ಲ, ನನ್ನ ತಂಗಿಗೆ ಬೇರೆಯವ್ರು ಕೊಟ್ಟೆ ಮದುವೆ ಮಾಡ್ತೀನಿ ಅಂತೆಲ್ಲ ಎಷ್ಟೊಂದು ತಿರುಗಾಡಿದ್ಲು. ಈಗ ನೋಡಿದ್ರೆ ಇದೇ ಕಥೆನೇ ಆಯಿತು ಅಂತ ಹೇಳ್ತಿದ್ದಂಗೆ, ಇನ್ನು ಕನಕ್ಕಾಗಿ ಅವ್ರ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಸಹ ಬೇಜಾರಾಗ್ತಾ ಇದ್ರೆ, ಕವಿ ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ತಿದ್ದಂಗೆ, ನೀನು ಸುಮ್ಮನೆ ಇರು ಬ್ರೋ, ಎಲ್ಲ ಆಗೋಗಿದ್ದಾಗೋಯ್ತು, ನೀನು ಇದನ್ನೆಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ, ನೀನು ಹಿಂದೆ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಧನಲಕ್ಷ್ಮಿ ಅವ್ರ ಮಗನ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಆಗ ಅಪ್ಪು ಕುತ್ತಿಗೆಯಲ್ಲಿರೋ ಕಿತ್ತಾಕೋದಿಕ್ಕೆ ಹೋಗ್ತಾ ಇದ್ದಂಗೆ ಇನ್ನು ಅವ್ರ ಯಜಮಾನ್ರು ಬಂದು ಚಳ್ಳ ಅಂತ ಇನ್ನು ಅವ್ರ ಕೆನ್ನೆಗೆ 2 ಬೀಳುತ್ತೆ. ಬಿದ್ದಾಗ ಇನ್ನು ನೀನು ಇಂಥ ಬುದ್ಧಿ ಕಲ್ತಿರೋದು ಹೆಂಗೆ ಧನಲಕ್ಷ್ಮಿ, ಅವಳಿಂದ ಸೇರಿ ನೀನು ಇಷ್ಟೆಲ್ಲ ಹಾಳಾಗೋಗ್ಬಿಟ್ಟಿದ್ಯಾ, ಎಷ್ಟೇ ಯಾರು ನಿನ್ನ ಮಗನ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡು ಸುಮ್ಮನೆ ಆಗೋದಲ್ದಿರ ಹೋಗಿ ಆ ತಾಳಿನ ಕಿತ್ತಾಕಕ್ಕೆ ನೋಡ್ತಾ ಇದೆಯಲ್ಲ, ನೀನೊಂದು ಹೆಂಗ್ಸ ಅಂತ ಬೈತಾ ಇದ್ದಂಗೆ, ಇನ್ನು ಈ ಕಡೆ ನೋಡಿದ್ರೆ ಧನಲಕ್ಷ್ಮಿ ಮೌನವಾಗಿರ್ತಾಳೆ. ಆಗ ಬಿಡೋಣ ಪಾಪ, ಮಗನ ಜೀವನ ಹಾಳಾಗ್ತಿದೆ ಅಂತ ತಾನೇ ಅವಳಷ್ಟೆಲ್ಲ ಗೋಗರಿತಿರೋದು ಅಂತ ಹೇಳ್ತಿದ್ದಂಗೆ, ಸಾಕು ಮುಚ್ಚು ಬಾಯ್ನ, ನಿನ್ನಿಂದನೇ ಧನಲಕ್ಷ್ಮಿ ಹಾಳಾಗಿರೋದು ಅಂತ ಸುಭಾಷ್ ಅವ್ರು ಹೇಳ್ತಿದ್ದಂಗೆ, ಇವರೇನು ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಲ್ಲ ಇದು ಮಾಡ್ತಿದಾರಲ್ಲ ಅಂತ ಅವಳು ಸಹ ಮೌನವಾಗಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ನಿಮ್ಮಿಬ್ಬರನ್ನು, ನಿನ್ನ ಮಗನ್ನು ಈ ಮನೆಯಿಂದ ಹೊರಗೆ ಹಾಕಿದ್ರೆ ಆಗೆಲ್ಲರೂ ಸರಿ ಹೋಗ್ತಾರೆ. ನಾನು ನನ್ನ ಮಗ ಅಷ್ಟೇ ಎಂತಕ್ಕೆ, ಸ್ವಪ್ನನೂ ಹಾಕ್ರಿ ಹೊರಗಡೆ, ಹೋಗ್ತೀವಿ 3 ಜನನೂ ಅಂತ ಹೇಳ್ತಿದ್ದಂಗೆ, ನಾನು ಯಾಕೆ ಬರ್ತೀನಿ, ನನಗೆ ಆಲ್ರೆಡಿ ನಮ್ಮ ತಾತ 1000 ಲಕ್ಷಾನ್ಗಟ್ಲೆ ನನಗೆ ಆಸ್ತಿ ಬರ್ದು ಕೊಟ್ಟಿದ್ದಾರೆ, ನಾನು ನನ್ನ ಮಗ ಆರಾಮಾಗಿ ಕುತ್ಕೊಂಡು ತಿನ್ನೋ ಅಷ್ಟಿದೆ, ನಾನು ಯಾಕೆ ಬರಲಿ, ಹೋಗ್ರಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಇನ್ನು ಈ ಕಡೆ ನೋಡಿದ್ರೆ, ಕವಿಯವರೇ ನೀವು ಮಾಡಿರೋದು ನಿಮಗೆ ಸರಿ ಅನ್ನಿಸ್ತಿದ್ಯಾ, ನೋಡಿದ್ರೆ ನೀವು ಹೇಳ್ತೀರಾ ನೀವು ಅತ್ಗೆಗಿಂತ ಅಮ್ಮನ ಥರ ಇದ್ದೀರಾ, ಏನಿದ್ರೂ ನಾನು ಹೇಳ್ಕೊತೀನಲ್ವಾ ಅಂತ ಹೇಳ್ತಾ ಇದ್ದವರು, ಈ ವಿಚಾರ ಯಾಕೆ ಕವಿಯವರೇ ಮುಚ್ಚಿಟ್ರಿ? ಈಗ ನೋಡಿ, ನಿಮ್ಮಮ್ಮ ಅನ್ಕೊಂಡಂಗೆ, ಈ ನಾಗವೇಣಿ ಅನ್ಕೊಂಡಂಗೆ ಎಲ್ಲನೂ ಆಯಿತು, ಈಗ ನಾವೇ ಏನೋ ಬೇಕು ಅಂತ ಮಾಡಿಸಿದೀವಿ ಅನ್ನೋ ಥರ ಮಾತಾಡ್ತಾರೆ. ಅದಲ್ದಿರ ಇನ್ನು ನಮ್ಮಿಬ್ರಿಗೆ ಮಾತುಗಳು ಕೇಳೋದಲ್ದಿರ ಇನ್ನು ಇವಳನ್ನೂ ಮಾತು ಕೇಳಿಸ್ಬೇಕಾ, ಯಾಕೆ ಕವಿಯವರೇ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಾ ಇದ್ರು. ಇನ್ನು ಕವಿ ಏನು ಮಾತಾಡ್ದಿರ ಮೌನವಾಗಿರ್ತಾನೆ. ನಾನು ಏನು ಅಂತ ಗೊತ್ತಾಗಿಲ್ವಾ ಅತ್ಗೆ ಅಂತ ಕೇಳಿದ್ರೆ, ಗೊತ್ತಾಗಿದೆ ಕವಿಯವರೇ, ಆದರೆ ನೋಡಿ ಈಗ ನಿಮ್ಮ ವ್ಯಾಲ್ಯೂ ಎಲ್ಲ ಎಷ್ಟು ಕಮ್ಮಿ ಆಗುತ್ತೆ ಇವ್ರ ಮುಂದೆ ಅಂತ ಹೇಳ್ತಿದ್ದಂಗೆ, ಪರವಾಗಿಲ್ಲ ಅತ್ಗೆ, ನಿಮಗೆ ಬೇಜಾರಾಗಿದೆ, ಎಲ್ರಿಗೂ ಬೇಜಾರಾಗಿದೆ ಅಂತ ಗೊತ್ತಿದೆ, ಆದರೂ ನಾನು ನನ್ನ ಪ್ರೀತಿನ ಉಳಿಸ್ಕೋಬೇಕು ಅಂದರೆ ನಾನು ಮಾಡಿದ್ಬೇಕಾಗಿದ್ದು ಇದೇ ಕೆಲಸ ಅಂತ ಹೇಳ್ತಿದ್ದಂಗೆ, ಅಷ್ಟಕ್ಕೂ ಈಗೇನು ಕವಿಯವರೇ, ಈಗೇನು ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಂಗೆ ಇನ್ನು ಕಾವ್ಯ, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅತ್ಗೆ. ನಿರ್ಧಾರನ? ನಾನು ಅಪ್ಪು ಈ ಮನೆಯಿಂದ ಶಾಶ್ವತವಾಗಿ ಹೊರ್ಗಡೆ ಹೋಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನೋಡಿ, ಎಲ್ಲರಿಗೂ ತುಂಬ ಶಾಕ್ ಆಗಿರುತ್ತೆ. ಯಾಕೋ, ಏನೋ ಆಯಿತು, ನಾನು ನಿನ್ನ ಮದುವೆನ ಮಾಡಿಸ್ಬೇಕು ಅಂತ ಆಸೆ ಪಟ್ಟೆ ಕಣೋ, ಈ ಮನೆಯಿಂದ ಹೋಗ್ಸಕ್ಕಲ್ಲ ಅಂತ ರಾಜ್ ಹೇಳ್ತಿದ್ರು. ಹಾಗಲ್ಲ ಅಣ್ಣ, ಈಗ ಫಸ್ಟೇ ಅತ್ಗೆಗೂ ಮತ್ತು ಸ್ವಪ್ನಂಗೂ ಎಷ್ಟು ಜನ ಏನೇನು ಅಂತಿದ್ದಾರೆ ಆ ಮನೇಲಿ ಅಂತ ನಾನೇ ಕಣ್ಣಾರ ನೋಡ್ತಾ ಇದ್ದೀನಿ. ಇನ್ನು ಅಪ್ಪು ಬಂದರೆ ನಮ್ಮಮ್ಮ ಏನು ಅವಳಿಗೆ ಪ್ರಶಾಂತವಾಗಿರೋಕ್ಕೆ ಬಿಡ್ತಾರಾ, ಸುಖವಾಗಿ ಸಂಸಾರ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ನಮ್ಮಮ್ಮ, ಏನು ಅಂತ ನನಗೆ ಗೊತ್ತಿದೆ, ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಂಗೆ, ಇನ್ನು ಅಪರ್ಣ ಅವರು ಸುಭಾಷ್ ಅವರೆಲ್ಲರೂ ಬಂದು, ನಾವು ನೋಡ್ಕೋತೀವಿ ಬಾರೋ, ಯಾರಾದ್ರೂ ಏನಾದರೂ ಅಂದ್ಕೊಳ್ಳಿ, ನೀನು ಆ ಮನೇಲಿದ್ದು ಇಷ್ಟು ಸುಖವಾಗಿ ಬೆಳೆದಿದ್ಯಾ, ಈಗ ಹೊರ್ಗಡೆ ಹೋಗಿ ಕಷ್ಟ ಬೀಳೋ ಅಂಥ ಅವಶ್ಯಕತೆ ಏನೂ ಇಲ್ಲ, ಬಾ ನಮ್ಮನೇಲೇ ಇರು, ಎಲ್ಲಿಗೂ ಹೋಗೋದು ಬೇಡ ಅಂತ ಅಪರ್ಣ ಅವರೆಲ್ಲರೂ ಹೇಳ್ತಾ ಇದ್ರು. ಈ ಕಡೆ ನೋಡಿದ್ರೆ, ಇಲ್ಲ ದೊಡ್ಡಮ್ಮ, ನಾನು ಇರೋದಿಲ್ಲ ಅಂತ ಕಲ್ಯಾಣ್ ಸಹ ಹೇಳ್ತಾ ಇರ್ತಾನೆ. ಆಗ ಈ ಕಡೆ, ಹೋಗಪ್ಪ ಹೋಗು, ನೀನು ಮಾಡ್ಕೋಬೇಕು ಅನ್ಕೊಂಡಿರೋದು ಮಾಡ್ಕೋತೀಯ, ನಿನ್ಗೇನು ಅಭಿಮಾನಿಗಳು ಕಮ್ಮಿನ ಹೇಳು, ನೀನು ಎಷ್ಟೇ ದೂರ ಇದ್ರೂ ಆ ಮನೆಯವರು ನಿನಗೇನೇನು ಬೇಕೋ ಎಲ್ಲನೂ ಮಾಡ್ತಾ ಇರ್ತಾರೆ ಅಂತ ಹೇಳ್ತಿದ್ದಂಗೆ, ನನಗೆ ಗೊತ್ತು ಅತ್ತೆ, ನೀನು ಈ ರೀತಿ ಹೇಳ್ತೀಯ ಅಂತಾನೆ ಅನ್ಕೊಂಡಿದ್ದೆ, ಹಾಗೆ ಹೇಳ್ದೆ, ಆದರೆ ನಾನು ಶಾಶ್ವತವಾಗಿ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಅಲ್ಲಿಂದ ನಾನು 8 ಪೈಸಾನೂ ಎಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಿದ್ದೀನಿ ನೋಡಿ. ಹಬ್ಬ, ಹೇಗೋ
ಒಂದು ವಿಕೆಟ್ ಡೌನ್ ಆಯ್ತು, ಇನ್ನೊಂದು ವಿಕೆಟ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಮೌನವಾಗಿ ನಿಂತಿರ್ತೀಯ. ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈಗ ಏನೋ ಆಗೋಗಿದ್ದು ಆಯ್ತು, ನೀವು ಅಲ್ಲಿದ್ದಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನೆಗೆ ಬಂದಿರಿ, ನಿಮಗೇನು ಕಷ್ಟ ಆಗದೆ ಇರಂಗೆ ನಾವು ನೋಡ್ಕೊಳ್ತೀವಿ ಅಂತ ಕನಕ ಮತ್ತೆ ಕೃಷ್ಣಮೂರ್ತಿ ಅವ್ರು ಹೇಳ್ತಾ ಇರ್ತಾರೆ. ನೋಡಿದ್ರೆ ಅಪ್ಪುನು ಸಹ ಮೌನವಾಗಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಆಗ ಬೇಡ ಅತ್ತೆ, ಏಂತಕ್ಕಂದ್ರೆ ಈಗ ನಾನೇ ನಮ್ಮ ಮನೇನ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಈಗ ಮತ್ತೆ ನಾನು ನಿಮ್ಮ ಮನೆಗೆ ಬಂದು ನಿಮಗೆ ನಾನು ಭಾರ ಆಗಬಾರ್ದು. ನಾನು ಓದಿದ್ದೀನಿ, ಏನು ಎತ್ತ ಅಂತ ನನಗೆಲ್ಲ ಗೊತ್ತಿದೆ. ಜೀವನ ಹೇಗಿದೆ, ಹೆಂಗ್ ನಡೆಸುತ್ತೆ ಅನ್ನೋದು ಅದಕ್ಕೆ ತಾನೇ ಹೇಳ್ಕೊಡುತ್ತೆ ಅತ್ತೆ. ನೀವೇನು ಯೋಚನೆ ಮಾಡಬೇಡಿ. ಈಗ ನಾನು ನಿಮ್ಮ ಮನೆಗೆ ಬಂದು ಇರೋದು ದೊಡ್ಡದೇನಲ್ಲ. ಈಗ ನಮ್ಮನೆ ಹೆಸರು ಕಳ್ದಂಗಾಗುತ್ತೆ. ಮತ್ತೆ ನಿಮ್ಮನೇಲೂ ನೋಡಪ್ಪ, ಮದುವೆ ಮಾಡ್ಕೊಬಂದು ಈ ಹುಡುಗ ಇಲ್ಲೇ ಇದ್ದಾನೆ ಅನ್ನೋ ಥರ ನಿಮಗೂ ಹೆಸರು ಬರುತ್ತೆ. ಅದೆಲ್ಲ ನನಗೆ ಇಷ್ಟ ಆಗಲ್ಲ ಅತ್ತೆ ಅಂತ ಹೇಳಿ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಎಲ್ಲರ ಆಶೀರ್ವಾದ ತಗೊಂಡು ಈ ಕಡೆ ನೋಡಿದ್ರೆ ರಾಜ್, ಕಳಾವತಿ ಏನ್ ಮಾಡ್ತಿದ್ಯಾ, ಅವನ ತಡಿ ಕಳಾವತಿ, ಪ್ಲೀಸ್ ಕಳಾವತಿ, ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ರು. ರೀ, ನಾನು ಯಾವುದಕ್ಕೂ ತಡಿಯಲ್ಲ ಅಂತ ಹೇಳ್ತಿರ್ತಾಳೆ ಕಾವ್ಯ. ಆಗ ಯಾಕೆ ಕಳಾವತಿ, ಇಷ್ಟು ಪಂಥ ಬೇಡ, ಎಲ್ಲ ಆಗಿದ್ ನನ್ನ ಕಡೆಯಿಂದ ತಾನೆ. ಪಾಪ ಅವನೇನ್ ಮಾಡಿದಾನೆ, ಏನ್ ಮಾಡಿದಾನೆ ಅಂತ ಕೇಳ್ತಿದ್ದೀರಲ್ರಿ. ನಾನು ಇದಕ್ಕೆಲ್ಲ ಎಂಟ್ರಿ ಫೀಲ್ಡ್ ಕೊಡಲ್ಲ ಕಣ್ರಿ. ನೀವು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನೀವೇ ತಾನೇ ಅವ್ರ ಕೈಗೆ ತಳ್ಳಿ ಕೊಟ್ಟಿದ್ದು, ಹೋಗಿ ನೀವೇ ತಡೀರಿ ಅಂತ ಹೇಳ್ತಿದ್ದೀನ ನೋಡಿ ಕಾವ್ಯ ಅಲ್ಲಿಂದ ಬೇಜಾರಾಗಿ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಎಲ್ಲರೂ ಅವ್ರನ್ನ ನೋಡಿ ತುಂಬಾ ದುಃಖಿತವಾಗಿರ್ತಾರೆ. ಅವ್ರು ಹೋಗ್ತಾ ಇರೋದನ್ನ ನೋಡಿ ಎಲ್ಲರೂ ಬೇಜಾರ್ ಮಾಡ್ಕೊಂಡು ಮೌನವಾಗಿ ಅವ್ರವ್ರ ಮನೆಗೆ ಹಿಂತಿರ್ಗಿರ್ತಾರೆ. ಈ ಕಡೆ ನೋಡಿದ್ರೆ ಕವಿ ಮತ್ತೆ ಅಪ್ಪು ಇಬ್ರು ಎಲ್ ಮೀಟ್ ಆಗಿದ್ರು ಅದೇ ಜಾಗಕ್ಕೆ ಬಂದು ಕೂತಿರ್ತಾರೆ. ಆಗ ಅವರು ಮಾತಾಡ್ದಿರಾ ಅವರಲ್ಲೇ ಅವರು ಯೋಚನೆ ಮಾಡ್ತಾ ನಿಂತಿದ್ರೆ ಈ ಕಡೆ ಅಪ್ಪು ಅವ್ರ ಅಮ್ಮ ತಾಳಿ ಕಿತ್ತದ್ನೆಲ್ಲ ಯೋಚನೆ ಮಾಡ್ತಾ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ಆಗ ಏನ್ ಯೋಚನೆ ಮಾಡ್ತಾ ಇದೀಯಾ ಬ್ರೋ, ಏನೋ ಇನ್ನು ಬ್ರೋ ಅದು ಇದು ಏನೋ ಅಂತಿದ್ಯಾ ಅಂತ ಕೇಳ್ತಾ ಇದ್ರೆ, ಇನ್ನೇನೋ ಈಗ ನಾವು ಎಷ್ಟು ಬೇಗ ಬದಲಾವಣೆ ಆಗ್ತೀವಿ ಅಂತ ಈಗ ಗೊತ್ತಾಗ್ತಿದೆ. ಒಂದು ಹೆಣ್ಣಿಗೆ ಮದುವೆ ಆಗಿದ ತಕ್ಷಣ ಅವಳ ರೆಸ್ಪಾನ್ಸಿಬಿಲಿಟಿ ಏನು, ಜವಾಬ್ದಾರಿ ಏನು, ಅವ್ರು ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ ತಾಳಿ ಬಿದ್ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ ಕವಿ. ನಾನು ಇದುವರೆಗೂ ಹುಡುಗಿ ತರ ಬೆಳ್ದವಳಲ್ಲ, ಆದ್ರೆ ಈ ಕುತ್ತಿಗೆಗೆ ತಾಳಿ ಬಿದ್ದಾಗಿಂದ ನನಗೆ ನಾನೇ ಚೇಂಜ್ ಆಗಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಂಗೆ ಅವರು ಸರಿ, ಈಗೇನೋ ಆಯ್ತು, ಏನೇನಾಗಬೇಕೋ ಅದೆಲ್ಲ ಆಯ್ತು, ಈಗ ನಾವು ಉಳ್ಕೊಳ್ಳೋದೆಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪು ಮತ್ತೆ ಕಲ್ಯಾಣ್. ಆಗ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲರನ್ನು ಎದುರಿಸ್ಬಿಟ್ಟು ನಾನು ಕುತ್ತಿಗೆ ತಾಳಿ ಕಟ್ಕೊಂಡು ಕರ್ಕೊಬಂದ್ಬಿಟ್ಟೆ, ಈಗ ಎಲ್ಲಿರೋಣ ಅಂತ ಯೋಚನೆ ಮಾಡ್ತಾ ಮೌನವಾಗಿ ಅವ್ರಿವ್ರಿಗೆ ಫೋನ್ ಮಾಡ್ತಾ ಕೂತಿರ್ತಾನೆ ಕಲ್ಯಾಣ್. ಅವ್ರ ಫ್ರೆಂಡಿಗೆ ಕಾಲ್ ಮಾಡಿದ್ರೆ, ಇಲ್ಲ ಕಣೋ, ನಾನು UK ಬಂದ್ಬಿಟ್ಟಿದ್ದೀನಿ, ನಾನೆಲ್ಲ ಲೀಸಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನೋ ಗೆಸ್ಟ್ ಹೌಸ್ ಅಂತ ಎಲ್ಲ ಹೇಳಿದ್ ನೋಡಿ ಅವನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅದನ್ನ ನೋಡಿ ಅಪ್ಪುನು ಏನಾಯ್ತು, ಸರಿ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಪ್ಪು ಕಲ್ಯಾಣ ಕರ್ಕೊಂಡು ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಮನೇಲಿ ಮನೆ ಮಂದಿಯವರೆಲ್ಲರೂ ತುಂಬಾ ಯೋಚನೆ ಮಾಡ್ತಾ ಕೂತಿದ್ರೆ, ಇದನ್ನೇ ಅಲ್ವಾ ಆಸೆ ಪಟ್ಟಿದ್ದು, ಹೇಗೋ ಒಂದು ವಿಕೆಟ್ನ ಕಳಿಸ್ಬಿಟ್ಟಿದ್ದೀನಿ. ಈ ರಾಜ್ ಕಾವ್ಯನು ಈ ಮನೆಯಿಂದ ಕಳಿಸ್ಬಿಟ್ರೆ ಆಗ ಈ ಮನೆ ಆಸ್ತಿ ಅಂತಸ್ತು ಎಲ್ಲ ನಮ್ಮ ಮಗ ರಾಹುಲ್ಗೆ ಬರುತ್ತಪ್ಪ ಅಂತ ಅನ್ಕೊಳ್ತಾ ಆಸೆಯಲ್ಲಿ ಮುಳುಗೋಗಿ ಮೆಟ್ಲು ಇಳಿತಾ ಇದ್ದಂಗೆ, ಅಯ್ಯೋ ಎಲ್ಲರೂ ಯಾಕೆ ಇಷ್ಟು ಬೇಜಾರಾಗಿದ್ದೀರಾ, ಅನ್ಕೊಂಡಿರೋದೇ ಅಲ್ವಾ, ಇದೇ ನಮ್ಗೆ ಹೊಸಾದ ಹೇಳಿ, ಅದು ಬೇಕು ಅಂತಾನೆ ಮಾಡಿರೋದು, ನೀವ್ ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ ಅಂತ ಬಹಿರಂಗ ನಾಟಕನ ಆಡ್ಕೊಂಡು ಕೆಳಗಡೆ ಹಿಡಿತಾ ಇರ್ತಾಳೆ ನಾಗವೇಣಿ. ಈಗ ಆ ಮನೆಗೆ ಅಲ್ಲೋಲ ಕಲ್ಲೋಲ ಹುಟ್ಟಿಸ್ಬೇಕು ಅಂತ ನಾಗವೇಣಿ ಅನ್ಕೊಂಡಂಗೆ ಈಗ ಧನಲಕ್ಷ್ಮಿ ಅವ್ರನ್ನೇ ಮೇನ್ ರೋಲರ್ ಆಗಿ ಕಳಗಳು ಹುಟ್ಟಿಸ್ತಾಳ ಅಥವಾ ಕಾವ್ಯನ್ಗೆ ರಾಜ್ ಹೇಳ್ತಾ ಇದ್ದಾನೆ ಹೇಗಾದ್ರೂ ಮಾಡಿ ಕಲ್ಯಾಣ ಮನೆಗೆ ಹಿಂತಿರುಗಿಸು ಅಂತ. ನೋಡಿದ್ರೆ ಈಗ ಕಾವ್ಯ ಕಲ್ಯಾಣ್ ಮತ್ತೆ ಅಪ್ಪುನ ಮನೆಗೆ ಹಿಂತಿರುಗಿಸ್ತಾಳ ಅಥವಾ ಅಲ್ಲಿ ಏನಾದ್ರೂ ಗೊಂದಲ ಹುಟ್ಟುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.